ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನನ್ನ ನಮಸ್ಕಾರ. ನಾನಿವತ್ತಿನ ವಿಡಿಯೋದಲ್ಲಿ ನಮ್ಮ ಮನೇಲಿ ಲಕ್ಷ್ಮಿ ನಿರಂತರವಾಗಿ ನೆಲೆಸಿರಬೇಕು ಅಂತಂದರೆ ಯಾವ ರೀತಿ ನಾವು ಮಾಡೋದ್ರಿಂದ ನಮ್ಮ ಮನೇಲಿ ಲಕ್ಷ್ಮಿ ನಿರಂತರವಾಗಿ ನೆಲೆಸಿರ್ತಾರೆ ಅನ್ನೋದನ್ನು ನಾನು ತಿಳಿಸ್ತಾ ಇದ್ದೀನಿ. ಮೊದಲಿಗೆ ನಾವು ಈ ವಿಧಾನವನ್ನು ಮಾಡ್ಕೋಬೇಕು ಅಂತಂದರೆ ಸಂಪಿಗೆ ಗಿಡದ ಬೇರು ತೊಗೊಬರಬೇಕು. ಸಂಪಿಗೆ ಗಿಡದ ಬೇರನ್ನ ನಾವು 1 ಹನಿ ಹಾಲು ಹಾಕಿ ಅದನ್ನು ಗುರುವಾರದ ದಿನ ತೊಗೊಬರಬೇಕು. ಗುರುವಾರದ ದಿನ ತಂದಂಥ ಬೇರನ್ನು ನಾವು ಶುದ್ಧವಾದ ನೀರಿನಲ್ಲಿ ತೊಳೆದು ಒಂದು ಪಾತ್ರೆಯಲ್ಲಿ ಹಾಕಿ ಆ ಬೇರನ್ನು ಹಾಗೆ ಬಿಡಬೇಕು. ಮತ್ತು ನಾವು ಅದನ್ನು ಗುರುವಾರ ದಿನ ಎಲ್ಲ ಹಾಗೆ ಇರಬೇಕು. ನಂತರ ನಾವು ಶುಕ್ರವಾರ ದಿನ ಅದಕ್ಕೆ ಗಂಧ ಲೇಪನ ಮಾಡಬೇಕು. ಗಂಧವನ್ನು ಲೇಪನ ಮಾಡಿದ ನಂತರ ನಾವು ಧೂಪ ದೀಪ ನೈವೇದ್ಯಗಳನ್ನು ಕೊಟ್ಟು ಪೂಜಿಸುತ್ತಾ ನಾವು ಗುಲಗಂಜಿ ಒಳಗಡೆ ಅದನ್ನು ಇಡಬೇಕು. ಗುಲಗಂಜಿ ಒಳಗಡೆ ಇಡುತ್ತಾ ನಾವು ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಎಂದು 108 ಬಾರಿ ಪಠನೆ ಮಾಡಬೇಕು. ಪಠನೆ ಮಾಡಿದ ನಂತರ ಅದನ್ನು ಒಂದು ಕೆಂಪು ಬಟ್ಟೆಯಲ್ಲಿ ಹಾಕಿ ನಾವು ಎಲ್ಲಿ ಕ್ಯಾಶ್ ಇಡ್ತೀವೋ ಅಂಥ ಜಾಗದಲ್ಲಿ ನಾವು ಅದನ್ನು ಇಟ್ಟು ಪೂಜಿಸೋದ್ರಿಂದ ನಮಗೆ ಯಾವಾಗಲೂ ಲಕ್ಷ್ಮಿ ನಿರಂತರವಾಗಿ ನೆಲೆಸಿರ್ತಾರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್. ಪ್ಲೀಸ್ ಫ್ರೆಂಡ್ಸ್, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.